ನನ್ ಲೈಫ್ ಸ್ಟೈಲ್ ಏನ ನಿನ್ ಲೈಫ್ ಸ್ಟೈಲ್ ಏನ ನಾ ನಿನ್ನ ಮದ್ವಿ ಮಾಡ್ಕೊಂಡು ನಿನ್ ಮನಿಗ್ ಬರ್ತೀನಿ ಅಂತಾರ ಹಂಗ ಅನ್ಕೊಂಡಿ ಬಾಳ್ ನಂಬಿನ ದೊಡ್ಡ ಗಿಫ್ಟ್ ಕೊಟ್ಟು ಅದು ಎಲ್ಲಿ ಹೋಗ್ಯಾನ್ರು ನನ್ ಮಗುಗ್ ಏನಾಗೇತ್ರಿ ಮೇಡಮ್ ರೀ ಹಿಂಗ್ಯಾಕ್ ಮಾಡತ್ತನ್ರಿ ನನ್ ಮಗ ಒಟ್ಟ ನನ್ಗ ಮಾತಾ ಕೇಳವಲ್ರಿ ಒಂದಿಟ್ ಏನಾಗೇತ್ ನೋಡಿ ಆರಾಮ್ ಮಾಡ್ಕೊಡ್ರಲ್ಲ ಮೇಡಮ್ ರೀ ನೋಡ್ರಿ ಅವಂಗ ಈಗ ಚೆಕ್ ಮಾಡಿದೆವು ಸೊ ಅವಂಗ ಈಗ ಅವ್ ಮಾಡೋದ್ ನೋಡ್ರ ಅದೇ ಬ್ಯಾರೆ ಅನ್ಸಾತೈತ್ರಿ ನಿಮ್ಗ ನಾ ಸ್ಕ್ಯಾನಿಂಗ್ ಅದು ಬರ್ದು ಕೊಡ್ತೇನ್ರಿ ಕರೀದದು ಸ್ಕ್ಯಾನಿಂಗ್ ಮಾಡ್ಕೊಂಬರ್ರಿ ಏನಾಗೈತಿ ಏನಿಲ್ಲ ರಿಪೋರ್ಟ್ ನೋಡಿ ಹೇಳ್ತೇನೆ ನೋಡ್ರಿ ಟ್ರೀಟ್ಮೆಂಟ್ ಅದಾವ್ ಇಲ್ಲ ಅಂತಲ್ಲ ಅದ್ರಾಗ ಭಾಳ ನಮ್ನಿ ಟ್ರೀಟ್ಮೆಂಟ್ ಬರ್ತಾವ ಒಂದೊಂದ್ ಪೇಷಂಟ್ ಹೆಂಗ್ ಆಗ್ತೈತಿ ಶಾರ್ಟ್ ಟ್ರೀಟ್ಮೆಂಟ್ ಹಚ್ತೈತಿ ಒಂದೊಂದ್ ಹೆಂಗ್ ಆಗ್ತೈತಿ ಮನೆಯವ್ರ ಅವ್ರಿಗೆ ಸಪೋರ್ಟ್ ಕೊಡ್ಬೇಕಾಗ್ತೈತಿ ಗುಳ್ಗಿ ಮ್ಯಾಗ ರಿಕವರಿ ಆಗ್ತೈತಿ ಇಂಜೆಕ್ಷನ್ ಬರ್ತಾವು ಎಲ್ಲಾ ರೀತಿಯಿಂದ ಬರ್ತಾವ್ ಸೊ ಅವಂಗ ಯಾವ ರೀತಿಯಿಂದ ಟ್ರೀಟ್ಮೆಂಟ್ ಹತ್ತೈತಿ ಅದನ್ನ ನೋಡಿ ನಾವು ಕೊಡ್ತೇವ್ ಆಯ್ತ್ರಿ ಗುಳ್ಗಿ ಕೊಡ್ತೇವೆ ಫಸ್ಟ್ ಅದ್ಮೇಲೆ ರಿಕವರಿ ಶಾರ್ಟ್ ಟ್ರೀಟ್ಮೆಂಟ್ ಕೊಡ್ಬೇಕಾಗ್ತೈತಿ ಅವ್ ನೋಡೋಣ ಎಲ್ಲಾ ಪ್ರಯತ್ನ ಮಾಡಿ ನೋಡೋಣ ಸರಿನಾ ಆಯ್ತ್ರಿ ನೋಡ್ರಿ ಹೆಂಗೈತ್ರಿ ಇದೊಂದು ಸ್ವಲ್ಪ ಒಂದು ಕಂಡೀಷನ್ ಭಾಳ ಕ್ರಿಟಿಕಲ್ ಇದ್ದಂಗ ಐತಿಲ್ರಿ ಅಂದ್ರೆ ಹೆಂಗಂದ್ರ ಅವ್ ಮಾನಸಿಕವಾಗಿ ಕುಗ್ಗತಾನ್ರಿ ಐತಿಲ್ರಿ ಅವ್ನ ಮನಸ್ಸಿನ ಮ್ಯಾಗ ಭಾಳ ಯಾವ್ದೋ ಒಂದ್ ಕೆಟ್ಟ ಪರಿಸ್ಥಿತಿ ಅವ್ನ ಮನುಷ್ಯನ ಮ್ಯಾಗ ಪ್ರಭಾವ ಬೀರೈತಿ ಅದ್ರ ಸಂಬಂಧ ಅವ್ ಹಂಗ್ ಮಾಡತಾನ ಒಂದಿಟ್ ಏನಾಗೇತ್ ನೋಡಿ ಆರಾಮ್ ಮಾಡ್ಕೊಡ್ರಲ್ಲ ಮೇಡಮ್ ರೀ ಹೆಂಗಿರ್ತೈತ್ರಿ ಒಮ್ಮೆ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಅವ್ರ ರಿಕವರಿ ಆಗ್ತತ ಹೇಳಕ್ ಬರಂಗಿಲ್ರಿ ಈಗೇನ್ ಗುಳ್ಗಿ ಕೊಟ್ಟಿರ್ತಿರಲ್ಲ ಅದಾದ್ಮೇಲೆ ಮತ್ತ ನಾವೆಲ್ಲಾ ಇದನ್ ಮಾಡಿ ನೋಡ್ಬೇಕಾಗ್ತೈತಿ ಸ್ಕ್ಯಾನಿಂಗ್ ಮಾಡಿ ನೋಡ್ಬೇಕಾಗ್ತೈತಿ ಹೊಳ್ಳಿ ರಿಪೀಟ್ ಅದ್ರ ಮ್ಯಾಗಿನ್ ನಾವು ರಿಕವರಿ ಆಗಿದ್ದಾನೋ ಇಲ್ಲೋ ಹೆಂಗೇನೋ ಹಂಗಿನ ಯಾವ ಸಪೋರ್ಟ್ ಬೇಕು ಎಲ್ಲಾ ಮಾಡ್ಬೇಕಾಗ್ತೈತಿ ಗುಳಿಗೆ ಕೊಟ್ಟ ಮೇಲೆ ಬಿ ನೀವು ಮನೆಯವ್ರ ಬಿ ಅವ್ನ ಕೇರ್ ತಗೋಬೇಕು ಚಲೋತಂಗ ಜೊತೆ ಮಾತಾಡೋದು ಆಗ್ಲಿ ಅವ್ನ ಜೊತೆ ಕುಂದೋದಾಗ್ಲಿ ಅವ್ ಹೆಂಗ್ ಮಾಡ್ತಾನ ಅದಕ್ಕೆಲ್ಲ ನೀವು ಇದನ್ ಮಾಡ್ಕೊತಿರ್ಬೇಕ್ರಿ ಏತಿಲ್ರಿ ಅಂದ್ರ ಅವ್ನ್ ಪೂರ್ತಿ ರಿಕವರಿ ಆಗ್ತಾನ ನೋಡಿ ಗುಳಿಗೆ ಎಲ್ಲ ಕೊಟ್ಟಿದೇನ್ರಿ ನೆಕ್ಸ್ಟ್ ಟೈಮ್ ಸ್ಕ್ಯಾನಿಂಗ್ ಮಾಡಿ ನೋಡೋಣ ಆಯ್ತ್ರಿ ನೀವೇ ನಮ್ ಮನೆ ದೇವ್ರಂತ ತಿಳಿತೀನ್ರಿ ಮೇಡಮ್ ರೀ ನನ್ ಮಗನ್ ಉಳಿಸ್ಕೊಡ್ರಿ ಹೆಂಗಾರ ಮಾಡಿ ನನ್ ಮಗನ್ ಉಳ್ಸೇ ಕೊಡ್ಬೇಕ್ರಿ ನೀವು ಏನಾಗೈತಿ ಏನಿಲ್ಲ ರಿಪೋರ್ಟ್ ನೋಡಿ ಹೇಳ್ತೇನೆ ಐತ್ರಿ ಅದ್ರ ಮುಂದಿಂದ ಏನಲ್ಲ ಟ್ರೀಟ್ಮೆಂಟ್ ನಾವು ಚಾಲೂ ಮಾಡೋಣ ಆಯ್ತ್ರಿ ನೋಡೋಣ
ಎಷ್ಟಂತ ಹುಡ್ಕಾಡದಪ್ಪ ನಿನ್ನ ಗಾಡಿ ಅಡ್ಡಾಡ್ತಾವ್ ಸಿಕ್ಕಂಗನ ಮನೆ ಕೆಲ್ಸ ಮಾಡ್ಲೋ ಬರೇ ನಿಂದೆ ನೋಡ್ಲೋ ಬರೇ ಅಡ್ಡಾಡದೆ ಮಾಡ್ತಿಲ್ಲ ಎಲ್ಲಾ ಕಡೆ ಮನೆಗಾರ ಕುಂದ್ರ ನಡಿ ನಿನ್ನ ಹುಡ್ಕಾಡ್ಕೊಂಡು ಬೆಳಗ್ಗೆ ಸಾಯಂಕಾಲ ತಕ ನಿನ್ ತಲೆ ಕೆಡದಲ್ದೆ ನನ್ ತಲೆನೂ ಕೆಡಿಸ್ತೇ ನೋಡು ಮನೆಗ ಎಮ್ಮಿಗ್ ನೀರ್ ಕುಡ್ಸಿಲ್ಲ ಇನ್ನು ಮುಸ್ರೆ ಇಟ್ಟಿಲ್ಲ ನಾ ಅಂತೂ ಅತ್ತಿಗೆ ಹೇಳ್ತೇನೆ ಇವತ್ತು ಮಾಮನ ಮದುವೆ ಆಕ್ಕೇನಂತ ಆಮೇಲೆ ಪಪ್ಪಾಗೆ ಹೇಳಿ ಒಪ್ಸಿದ್ರೆ ಆಯ್ತು. ನಂದು ಕಾಲೇಜ್ ಮುಗ್ದೈತಿ, ಇನ್ನೆರಡು ತಿಂಗಳೊಳಗೆ ಮಾಮನ ಮದುವೆ ಆಗಿ ಮಾಮನೂ ಅತ್ತಿನೂ ನೋಡ್ಕೊಂಡ್ರೆ ನಂಗಷ್ಟ ಸಾಕು. ಮಾಮ ಮಾಮ ಏ ಮಾಮ 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 ನಾ ಲಕ್ಷ್ಮಿ ಏನಾಗಿತ್ ನಿಂಗ ಏ ಮಾಮ ಮಾಮ ನಾ ಲಕ್ಷ್ಮಿ ಅದನ ನಡಿ ಇಲ್ಲೇನ್ ಮಾಡತ್ತಿ ನಡಿ ಮನಿಗ್ ನಡಿ 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 ಇಲ್ಲೇನ್ ಮಾಡಾಕತ್ತೀನಿ ನಾ ಲಕ್ಷ್ಮಿ ಗೊತ್ತಾತಿಲ್ಲ ನಡಿ ಬಾ ಬಾ ನಡಿ ಬಾ ಏನಾಗಿತ್ತು ನಿನಗ ಮಾಮ ನಡಿ ಬಾ ಅತ್ತಿ ಏ ಅತ್ತಿ ಅತ್ತಿ ಇವ ಬಾ ತಂಗಿ ಇವ ಎಲ್ಲಿ ಸಿಕ್ದ ನಿನಗ ಬರುವಾಗ ಅಲ್ಲೇ ಹಾದ್ಯಾಗ ಸಿಕ್ಕ ಏನಾಗೈತಿ ಇವಂಗ ಏನಾಗೈತಂತ ಹೇಳದ್ವಾ ಒಂದ್ ತಿಂಗ್ಳಾತು ಇವ್ನ ಮಗನೇ ನೋಡಿದಿಲ್ಲ ನಾನು ಒಟ್ಟು ನನ್ಗ ಆ ಕಡೆ ಈ ಕಡೆ ಎಲ್ಲ ಹುಡುಕಿ ಸಾಕಾಗೋತು ಅದಕ್ಕ ಮನೆ ಕೆಲ್ಸ ಮಾಡ್ಲಾ ಇವ್ನ ಹುಡ್ಕಾಡ್ಕೊಂಡ್ ಹೋಗ್ಲೆ ಅದ್ರ ಸಲುವಾಗಿ ಇವ್ನ ನೋಡಿ ಇವತ್ತೇ ನೋಡಿದಿನ ಒಂದ್ ತಿಂಗ್ಳಾಗಿತ್ತು ನಾನ್ ನೋಡಿ ನಿಂಗೆ ಎಲ್ ಸಿಕ್ಕಿನ್ವ ಇವ ಅಲ್ಲೇ ಬರುವಾಗ ಹಾದ್ಯಾಗ ಸಿಕ್ಕ ಅದಕ್ಕ ಕರ್ಕೊಂಡ್ ಬಂದಿನ ಏನಾಗಿತ್ತ ಅಂತ ಹೇಳಿ ಹಿಂಗ್ಯಾಕಾಗ್ಯ ನೀವ ಇವ್ ನೋಡ ಇವ್ನ್ ಬಟ್ಟೆ ನೋಡ ಏನ್ ಮಾಡ್ಲಿವ ಮನ್ಯಾಗ ಒಟ್ಟ ನಿಂದ್ರವಲ್ಲ ನನ್ಗೂ ಹಿಡ್ದಿಡ್ ಸಾಕಾಗಿ ದವಾಖಾನೆಗೆಲ್ಲ ತೋರ್ಸಿವಿ ದವಾಖಾನೆಗೆ ತಿಂಗ್ಳಿಗೊಮ್ಮೆ ಬರ್ರಿ ಅಂತ ಹೇಳವ್ರೆ ಅಲ್ಲೂ ಕರ್ಕೊಂಡ್ ಹೋಗಿದ್ದೀನಿ ಈಗ ಒಂದ್ ತಿಂಗ್ಳಾತ್ ನೋಡಿ ಇವ್ನ ಮಕ್ಕ ನೋಡೇ ಇಲ್ಲ ನಾನು ನಡೀರಿ ಒಳಗಾರ ಹೋಗನ್ ನಡೀರಿ ಮನೆ ಒಳಗ ಎಷ್ಟ್ ದಿನ ಆತು ಏನು ಮನೆ ಬಿಟ್ಟು ಹೋಗಿ ನಾನಾರ ಒಬ್ಬಾಕಿ ಮನೆಗಿರ್ಬೇಕು ಇರೋನ್ ಒಬ್ಬ ಮಗ ಹಿಂಗ ಆಗೋದ ಎಲ್ಲಿ ಹೋಗಿದ್ದಪ್ಪ ನೀನು ಏನು ಎದಕ್ಕಳತಿಯವ ಎದಕ್ಕಳತಿ ತಂಗಿ ನೀನ ಏನ್ ಮಾಡ್ಲತ್ತಿ ಮತ್ತ ಆಸೆ ಇಟ್ಕೊಂಡ್ ಬಂದಿನ್ ನೀನ ಮಾಮನ್ ಮೇಲೆ ಎಲ್ಲ ಸಾಲಿನೂ ಮುಗೀತು ಎಲ್ಲಾನು ಮುಗೀತು ಮದ್ವೆ ಆಗ್ಬೇಕಂತ ಹೇಳಿ ನಿನ್ ಜೊತೆ ಮಾತಾಡ್ಬೇಕಂತ ಹೇಳಿ ಬಂದಿನಿ ನೀವು ನೋಡಿದ್ರ ಹಿಂಗ ಆಗ್ಯಾನ ನಿನ್ ಕೈಯಾಗ ಸಿಕ್ಕಿದ್ಗಿ ಇವತ್ತ ಅವ್ನ ಮಕ ನೋಡಿದ್ನಿ ಎಷ್ಟ್ ದಿನ ಆಗಿತ್ತು ನಾನು ಅವ್ನ ಮಕನ ನೋಡಿದ್ದಿಲ್ಲವ ಒಂದ್ ತಿಂಗ್ಳು ಮಟ ಆಗಿತ್ತು ಎದಕ್ಕಳಕತ್ತೀವ ನೀನ ಎದಕ್ಕಳತಿ ನನ್ ನಾಳೆ ಬರೋ ಸುದ್ದಿಲ್ಲ ನನ್ ನಾಳೆ ಬರೋ ಚಲೋ ಇಲ್ಲದಕ್ಕ ನೀನ್ ಯಾಕೆ ಕಣ್ಣಾಗ ನೀರ್ ಹಾಕ್ತಿವ ಏನ್ ಮಾಡ್ಲತ್ತಿ ಮತ್ತ ಸಾಲ ಎಲ್ಲಾ ಮುಗೀತು ಎಲ್ಲಾನು ಮುಗಿಸ್ಕೊಂಡ್ ಬಂದಿನಿ ನಾ ಇವ್ನ್ ಮದ್ವೆ ಆಗ್ಬೇಕಂತೇಳಿ ಏನೇನೋ ಆಸೆ ಇಟ್ಕೊಂಡ್ ನಿನ್ ಜೊತೆ ಮಾತಾಡ್ಬೇಕಂತೇಳಿ ಬಂದಿನ ನಾ ಇವ್ ನೋಡಿದ್ರ ಹಿಂಗಾಗ್ಯಾನ ಇವನ್ನ ಮದ್ವೆ ಆಗ್ತೀಯ ನೀನ ಇವ್ ನಮ್ಮ ಹಣೆ ಬರೋ ಚಲೋ ಇಲ್ಲಕಂದ್ರ ನಿನ್ನ ಹಣೆ ಬರೋ ಯಾಕೋ ಕೆಡಿಸ್ಕೊಂತೀಯ ನೀನು ಎಲ್ಲಾರ ಬ್ಯಾರೆ ಕಡೆ ಲಗ್ನ ಆಗಿ ಚಲೋ ತಂಗಿರು ನಮ್ಮ ಹಣೆ ಬರೋ ಸರಿ ಇಲ್ಲದ ಮೇಲೆ ಇವನ್ನ ಲಗ್ನ ಮಾಡ್ಕೊಂಡ್ ನೀನ್ ಯಾಕೆ ಹಾಳಾಗ್ ಹೋಗ್ತಿವ ಎಲ್ಲಾರ ಬ್ಯಾರೆ ಕಡೆ ಲಗ್ನ ಮಾಡ್ಕೊಂಡು ಚಲೋ ತಂಗ ಬಾಳ ಮಾಡ ಮೊದ್ಲವನು ಚಲೋ ಇದ್ದ ನೀನ್ ಆಸೆ ಇಟ್ಕೊಂಡ್ ಕುಂತಿದ್ದೆ ಈ ನೀನ್ ಸಾಲಿ ಮುಗಿಸ್ ಬರೋಟಕ್ ಹಿಂಗ ಆಗ್ಯವನೆ ನಿಮ್ಮಪ್ಪ ಚಲೋ ಇದಾನ ಯಾರನ್ನ ಹುಡುಕಿ ಬೇಕಾದಂಗ್ ಲಗ್ನ ಮಾಡ್ತಾನ ನೀ ಎಲ್ಲಾರ ಚಲೋ ತಂಗಿರವ ನಮ್ಮನೆ ಬರಕ್ಕೆ ನೋಡು
ಹುಚ್ಚರ್ಗತೆ ಆಡೋನ್ಲ ನಗ್ಲ ಮಾಡ್ಕೊಂಡ್ ನೀನೇನ್ ಮಾಡಕಿ? ಇಲ್ಲತಿ ಮಾಮ ಚಲೋ ಇದ್ದ ಅವಾಗಿಂದ ನಾ ಅವ್ನ ಮ್ಯಾಲ ಮನಸ್ಸು ಇಟ್ಕೊಂಡೇನಿ. ಈಗ ಅವ್ನ್ ಹಿಂಗಾಗಿದಾನ ಅಂತೇಳಿ ಅವ್ನ್ ಬಿಟ್ಟು ಕೊಡಕ್ ಆಗಂಗಿಲ್ಲ ನನಗೆ. ಅವ್ನ್ ಬಿಟ್ಟು ಇರಕ್ ಆಗೋದಿಲ್ಲ. ನಾ ಈಗ ಹೋಗ್ತೇನಿ, ಪಪ್ಪನ್ ಜೊತೆ ಮಾತಾಡ್ತೀನಿ. ಪಾಪ ಮದ್ವಿ ಮಾಡ್ಕೊಟ್ರು ಅಂದ್ರ ಬರ್ತೀನಿ, ಇಲ್ಲ ಆಯ್ತು ಅಂದ್ರೆ ಡೈರೆಕ್ಟ್ ನಾ ಇಲ್ಲೇ ಮಾಮ ಕಡೆನ ಬಂದ್ಬಿಡ್ತೇನೆ. ತಂಗಿ ನಿನ್ಗೆ ಎದಕ್ ಅರ್ಥ ಆಗಕ್ ಹೊಲ್ದು? ನಿನ್ಗೆ ನಾನು ಎಷ್ಟ್ ಹೇಳಿದ್ರು ಕೇಳವಲ್ಲ ನೀನು. ಮತ್ ಮಂದೆಲ್ಲ ನಮ್ಗ ಅನ್ನತ್ತೀರ ಇಲ್ಲೋ? ನಿನ್ಗೇನೋ ಮಾವನ್ ಮೇಲೆ ಆಸೆ ಐತೆ, ಲಗ್ನ ಮಾಡ್ಕೊಂತಿ ಬಿಡು. ಆ ಹುಚ್ಚರು ಗತಿ ಇರೋನ್ಗೆ ಲಗ್ನ ಮಾಡ್ಕೊಂಡು ಹೋದ್ಲು ಅಂತ ಹೇಳಿ ನಮ್ಮ ಮಂದೆಲ್ಲ ನಮಗ್ ಬಯಂಗಿಲ್ಲ ಅಂತಂಗಿ. ನೀನ್ ಎಷ್ಟ್ ಹೇಳಿದ್ರು ನೀನ್ ಎದಕ್ ಕೇಳವಲ್ಲಿ ನನ್ ಮಾತ? ನನ್ ಮಾತ ಒಂದ್ ಸ್ವಲ್ಪ ಕೇಳವ ನೀನು, ಅರ್ಥ ಮಾಡ್ಕೋ, ನಿನ್ ಜೀವನ ಹಾಳ್ ಮಾಡ್ಕೋಬೇಡ. ಇಲ್ಲತಿ ನೀ ನನಗೆ ಏನು ಹೇಳಕ್ ಹೋಗ್ಬೇಡ. ನಾ ಈಗ ಪಪ್ಪನ್ ಕಡೆ ಹೋಗ್ತೇನಿ, ಮಾತಾಡ್ತೇನಿ. ಅವ್ ಮದ್ವಿ ಮಾಡಿ ಕೊಟ್ಟ ಅಂದ್ರ ಪಪ್ಪನ ಇಲ್ಲೇ ಕರ್ಕೊಂಡ್ ಬರ್ತೀನಿ, ಮಾತಾಡುನು. ಇಲ್ಲ ಅಂದ್ರ ನಿನ್ ಕಡೆ ಬರ್ತೀನಿ, ನೀನು ಕೊಡಕ್ಕಿದ್ದಿ ಕೊಡು. ಇಲ್ಲ ನಾ ಮಾಮನ್ ಕರ್ಕೊಂಡ್ ನಾನು ಹೋಗ್ಬಿಡ್ತೇನೆ. ಬ್ಯಾಡ್ ತಂಗಿ, ಹಂಗ್ ಮಾಡ್ಬೇಡ, ಅರ್ಥ ಮಾಡ್ಕೋ. ಇಲ್ಲ ನಾ ಪಪ್ಪನ್ ಜೊತೆ ಮಾತಾಡ್ ಬರ್ತೇನೆ. ಹೇಳೋದೊಂದ್ ಸ್ವಲ್ಪ ತಿಳ್ಕೊಳವ ತಂಗಿ, ಹೇಳೋದೊಂದ್ ಕೇಳ, ಅರ್ಥ ಮಾಡ್ಕೋ. ನಾ ಬರ್ತಾನೆ, ಇಲ್ಲೇ ರೀ, ಎಲ್ಲ ಹೋಗ್ಬೇಡೇನ್. ಲಕ್ಷ್ಮವ್ವ ಹಂಗ್ ಮಾಡ್ಬೇಡ, ತಡಿ. ಮಾಮನ್ ಚಲೋ ನೋಡ್ಕೋತಿ ಬರುತ್ತನ. ಪಪ್ಪ ಹಾ ಹೇಳಮ್ಮ. ನಿಮಗೊಂದೇನೋ ಹೇಳ್ಬೇಕು. ಏನ್ ಹೇಳ್ಬೇಕೈತಿ ಹೇಳ್ಬಲ್ಲ. ಮಾಮನ್ ಮದ್ವೆ ಆಗ್ಬೇಕನ್ನತ್ತೀನಿ. ಹಾ ಅವನ ಮದುವೆ ಅಕ್ಕಿ ಏನು ನಿನಗೆ ಎಷ್ಟು ಸರಿ ತಿಳಿಸಿ ಹೇಳ್ಬೇಕು ಅದ್ರ ಬದಲ್? ಅವ ಹುಚ್ಚದಂತ ತಂಗಿ, ಅವನ ಮದುವೆ ಆಗಕ್ಕೆ ಹೋಗ್ಬೇಡವ. ಪಪ್ಪ ನಮ್ಮ ಮಾಮನ್ ಭಾಳ ಹಸ್ಕೊಂಡೇನಿ, ಅವನ ಮದ್ವೆ ಆಗ್ತೇನ. ಬೇಡವಾ, ನಿನಗೆ ಒಳ್ಳೆ ಹೊರ ಹುಡುಕಿ ಪದ್ಧಸರಿ ಮದುವೆ ಮಾಡ್ತೀನಿ. ನೀ ಅವನ ಬದಲ್ ಮಾಡ್ಬೇಡವ. ಸ್ವಾದ್ರ ಮಾವತ್ ನೀ ಇಷ್ಟಪಡೋ ತಪ್ಪಲ್ಲ, ಆದ್ರ ಹುಚ್ಚ ಹುಡುಗ ಅವ. ಅವನ್ ಕಟ್ಕೊಂಡು ಏನ್ ಮಾಡಕ್ಕಿದಿ? ಬೇಡ ತಂಗಿ, ನಾನು ಮುದ್ದು ಮಗಳಲ್ವಾ ನೀನು? ಶಾನ್ಯ ಮಾಮನ್ ಬಿಟ್ಟು ಇರಕ್ ಆಗೋದಿಲ್ಲ ಪಪ್ಪ ನಂಗ. ಹಠ ಮಾಡಬೇಡ ಮಗಳೇ, ನಿನಗೆ ಒಳ್ಳೆ ರೀತಿಯಿಂದ ಹೇಳ್ತಾ ಇದನು. ಹಂಗೆ ಹಠ ಮಾಡಬೇಡಮ್ಮ, ಯಾಕಂದ್ರೆ ಅವ್ನು ಹುಚ್ಚದ ಅವ್ನು ಕಟ್ಕೊಂಡು ಏನು ಮಾಡಕ್ಕಿದ್ದೀನಿ? ಇಲ್ಲ ಪಪ್ಪ, ನಂಗೆ ಮಾಮನ ಬೇಕಂದ್ರೆ ಬೇಕು. ಹೇಳಿದ ಅರ್ಥ ಆಕತಿಲ್ಲ ನಿನಗ? ಪ್ಲೀಸ್ ಪಪ್ಪ. ಹಂಗೆ ಮಾಡಕ್ ಹೋಗ್ಬೇಡವಾ, ನನ್ನ ಮಾತು ಕೇಳ. ನಿನಗೆ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತಾನ, ಯಾಕೆ ಅವ್ನು ಬೆನ್ನ ಹತ್ತಿ ನೀನು? ಪ್ಲೀಸ್ ಪಪ್ಪ. ಹಂಗೆ ಮಾಡ್ಬೇಡ್ಕಂದ, ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ನಾ ಸಿಟ್ಟಿಗೆ ಗೊತ್ತಾಯ್ತಿಲ್ಲ ನಿನಗೆ. ನೋಡು, ಅವ್ನ ಬದ್ದಲ್ ಒಟ್ಟ ತಿರ್ಗಿಸ್ಕೊ ಹೋಗ್ಬೇಡ. ಪಪ್ಪ ಪ್ಲೀಸ್, ನಂಗೆ ಮಾಮನ ಬೇಕ. ಕಂದ, ನಾ ಹಿಡಿದ ಅರ್ಥ ಆಕತಿಲ್ಲ ನಿನಗ. ಹೋಗ್, ಆರಾಮ್ ಹೋಗು. ನಿನಗೆ ಒಳ್ಳೆ ಹೊರ ಹುಡುಗ ಮದುವೆ ಮಾಡ್ತಾನೆ, ಹೋಗ್. ಅವ್ನು ವಿಚಾರ ಮಾಡಕ್ ಹೋಗ್ಬೇಡ, ಹೋಗಮ್ಮ. ಪಪ್ಪ ಪ್ಲೀಸ್. ಹೇಳಿದ ಅರ್ಥ ಆಕತಿಲ್ಲ ನನಗ. ನನ್ನ ತಾಳ್ಮೆ ಪರೀಕ್ಷೆ ಮಾಡ್ಬೇಡತಿ, ಪದೇ ಪದೇ ಹೇಳತ್ತನು ಒಟ್ಟನೆ ಪಾಪ ಪಾಪ. ಏನು ಪಾಪ? ಅವ್ನ ಮದುವೆ ಆಗ್ಬೇಡ ಹೇಳತ್ತನ ತಂಗಿ. ದಯವಿಟ್ಟು ಅವ್ನ ಮದುವೆ ಆಗಕ್ ಹೋಗ್ಬೇಡ. ಹೌದಿಲ್ಲ, ನೀ ಮಾಮನ್ ಮದ್ವೆ ಮಾಡ್ಕೊಡೋದಿಲ್ಲ ನನ್ ಜೊತೆ? ಆಯ್ತು, ನಾನು ಮದ್ವೆ ಆಗ್ತೀನಿ. ನಾ ಹೇಳಿದ್ರೆ ಅರ್ಥ ಆಕತಿಲ್ಲ ನನಗ. ಅವ್ನ್ ಕೊಟ್ಟು ಮದುವೆ ಮಾಡೋದಿಲ್ಲ. ಇನ್ನ ನೀನು ಕುತ್ತಿಗೆ ಹೆಚ್ಚಿ ಕೊಲ್ತಾನ ಕರೆ, ಅವ್ನ್ ಕೊಟ್ಟು ನಾನು ಮದುವೆ ಮಾಡೋದಿಲ್ಲ. ಅದೇನ್ ಮಾಡ್ತಿ ಮಾಡಿ, ನಾನು ನೋಡ್ತೀನಿ. ನಮಸ್ಕಾರ ಎಲ್ಲರಿಗೆ. ಪಾರ್ಟ್ 4 ಹೇಗೆ ಅನಿಸ್ತು ಅಂತ ಕಮೆಂಟ್ ಕಳಿಸ್ರಿ. ಪಾರ್ಟ್ 5 28ನೇ ತಾರೀಕ ಇದೇ ಬರೋ ಶುಕ್ರವಾರ ದಿನ ಸಾಯಂಕಾಲ 6:45 ಇದೇ ಚಾನಲ್ದಾಗ ರಿಲೀಸ್ ಮಾಡ್ತೀನಿ. ಎಲ್ಲಾರು ನೋಡ್ರಿ, ಸಪೋರ್ಟ್ ಮಾಡಿ, ಎಲ್ಲಾರು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಎಲ್ಲಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಹಾಕ್ರಿ. ಪಾರ್ಟ್ 4 ಹೇಗೆ ಅನಿಸ್ತು ಅಂತ ಕಮೆಂಟ್ ಕಳಿಸ್ರಿ. ಥ್ಯಾಂಕ್ ಯು ಸೊ ಮಚ್.